ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ರಾತ್ರಿ 9 ಗಂಟೆ ಆಗಿದೆ. ನಾನಿವತ್ತು ನನ್ನ ನೈಟ್ ರೂಟೀನನ್ನು ತೋರಿಸ್ತಾ ಇದ್ದೀನಿ. ಅಂಗಡಿಯಿಂದ ಎಲ್ಲ ಬಂದಾದಮೇಲೆ 9 o'clockಗೆ ಶಾಪಿಂದ ಬಂದಿದ್ದೆ. ಬಂದಾದಮೇಲೆ ಇವಾಗ ನಾನು ರಾತ್ರಿ ಅಡುಗೆಯನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಚಿಕನ್ ತಂದಿದ್ದೀನಿ ನಾನು. ಅದನ್ನು ಇವಾಗ ಚಿಕನ್ ಡ್ರೈ ಮಾಡ್ತಾಯಿದ್ದೀನಿ. ಗಾರ್ಲಿಕ್ ಪೆಪ್ಪರ್ ಚಿಕನ್ ಡ್ರೈ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಚಿಕನನ್ನು ವಾಶ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಇದನ್ನು ಒಂದು 10 ಮಿನಿಟ್ಸ್ ನಾನು ಮ್ಯಾರಿನೇಟ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಉಪ್ಪು, ಅರಿಶಿಣದ ಪುಡಿ, ಸ್ವಲ್ಪ ನಿಂಬೆಹಣ್ಣು ಇದಿಷ್ಟನ್ನು ಹಾಕಿ ನಾನಿಲ್ಲಿ ಚಿಕನನ್ನು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಚಮಚದಷ್ಟು ಹಾಕಿ ಮ್ಯಾರಿನೇಟ್ ಮಾಡೋಣ. ಅಲ್ಲಿವರೆಗೂ ನಾನು ಈ ಕಡೆ ಇದಕ್ಕೆ ಬೇಕಾಗಿರುವಂಥ ಮಸಾಲೆಗಳನ್ನ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ. ಇವಾಗ 9-10 ಆಗಿದೆ. ಇವಾಗ ಅಡುಗೆನ ಸ್ಟಾರ್ಟ್ ಮಾಡಬೇಕಾಗಿದೆ. ಶಾಪಿಂದ ಬರೋ ಅಷ್ಟೊತ್ತಿಗೆ ಇಷ್ಟೇ ಟೈಮ್ ಆಗುತ್ತೆ ದಿನ. ಹಾಗಾಗಿ ಇಲ್ಲಿ ಮಿಕ್ಸ್ ಮಾಡಿಕೊಂಡು ಇವಾಗ 10 ಮಿನಿಟ್ಸ್ ಇದನ್ನು ಇಡ್ತೀನಿ. ಹೀಗೆ ಇದಾದಮೇಲೆ ಇಲ್ಲಿ ನಾನು ಒಂದು ಮಸಾಲೆನ ತೆಗಿತಾ ಇದ್ದೀನಿ. ಸ್ವಲ್ಪ ಕಾಳು ಮೆಣಸಿನಕಾಯಿಯನ್ನು ಹಾಕಿದ್ದೀನಿ. ಇದರೊಟ್ಟಿಗೆ ಚಕ್ಕೆ, ಲವಂಗ ಇದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಇದು ಜೀರಿಗೆ ಹಾಗೂ ಒಣಮೆಣಸಿನಕಾಯಿ ಕೂಡ ಹಾಕ್ತಾಯಿದ್ದೀನಿ ಇದರೊಟ್ಟಿಗೆ. ಇದು ಧನಿಯಾ ಕಾಳು, ಒಂದು ಅರ್ಧ ಚಮಚದಷ್ಟು ಧನಿಯಾ ಕಾಳಿದೆ. ನೀವು ಎಷ್ಟು ಚಿಕನ್ ಮಾಡ್ತಾಯಿದ್ದೀರೋ ಅಷ್ಟು ಮಸಾಲೆಯನ್ನು ತೆಗಿಬೇಕಾಗುತ್ತೆ. ಇಲ್ಲಿ ನಾನು ಒಣಮೆಣಸಿನಕಾಯಿ ಕೂಡ ಹಾಕಿದ್ದೀನಿ. ಇವಾಗ ಸ್ವಲ್ಪ ಇದನ್ನು ನಾನು ರೋಸ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಹೀಗೆ ಆಯಿಲ್ ಏನು ಹಾಕೋದಿಲ್ಲ, ಹಾಗೆ ರೋಸ್ಟ್ ಮಾಡ್ಕೊಳ್ತೀನಿ. ಇದನ್ನು ಇವಾಗ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದಾದಮೇಲೆ ಇದನ್ನು ಡ್ರೈ ಆಗೇ ನಾನು ಪೌಡರನ್ನು ಮಾಡ್ತೀನಿ. ಇದಕ್ಕೆ ನೀರು ಹಾಕೋದಿಲ್ಲ, ನಾನು ನೀರು ಹಾಕದೆ ಹಾಗೆ ಪುಡಿಯನ್ನು ಮಾಡ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಇದಕ್ಕೆ ಹಾಕಿಬಿಟ್ಟು ರುಬ್ಕೊಳ್ತೀನಿ. ಹಾಗೆ ಇವಾಗ ಇದಾಗಿದೆ, ಸ್ವಲ್ಪ ತಣ್ಣಗಾಗಲಿ. ಅದಾದಮೇಲೆ ಇಲ್ಲಿ ನೋಡಿ ಅನ್ನಕ್ಕೂ ಸಹ ಇಟ್ಟಿದ್ದೀನಿ ಈ ಕಡೆ. ಹಾಗೆ ಈ ಕಡೆ ಈ ಮಸಾಲೆ ಏನಿದೆ ಅದನ್ನು ಸಹ ಪೌಡರನ್ನು ಮಾಡ್ಕೊಳ್ತೀನಿ. ಇವಾಗಿದು ತಣ್ಣಗಾಗಿದೆ. ಇದನ್ನು ಪೌಡ್ರ್ ಮಾಡಿಕೊಂಡು ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಒಂದು 6ರಿಂದ 7 ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಹಾಗೆ ಕ್ರಷ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಸ್ವಲ್ಪ ಕ್ರಷ್ ಮಾಡಿಕೊಂಡ್ರೆ ಸಾಕು. ಹಾಗೆ ಒಂದು ಕಡಾಯಿನ ಇಟ್ಟಿದ್ದೀನಿ. ಇದರಲ್ಲಿ ಆಯಿಲನ್ನು ಹಾಕಿದ್ದೀನಿ. ಮಸ್ಟರ್ಡ್ ಆಯಿಲನ್ನು ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ, ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಇದಕ್ಕೆ ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂಥ ಚಿಕನನ್ನು ನಾನು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಇದಕ್ಕೂ ಸಹ ನಾನು ನೀರೇನು ಆ್ಯಡ್ ಮಾಡಲ್ಲ, ಹಾಗೆ ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ. ಇದಿವಾಗ ಬೇಯಲಿ ಚಿಕನ್ನು, ಅದುವರೆಗೂ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ ಎಷ್ಟೊಂದು ನೀರು ಅದಾಗದೇ ಬಿಟ್ಟಿದೆ. ಇವಾಗ ಇದೆಲ್ಲ ನೀರು ಡ್ರೈ ಆಗಿಬಿಟ್ಟು ಚಿಕನ್ ಕೂಡ ಬೇಯಬೇಕು ಇದೇ ನೀರಲ್ಲಿ. ನೋಡಿ ಈ ಥರ ಡ್ರೈ ಆಗ್ತಾ ಇದೆ, ನೀರೆಲ್ಲ ಡ್ರೈ ಆಗಿದೆ. ಸ್ವಲ್ಪ ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ. ಹಾಗೆ ನಾನೇನು ಮಸಾಲೆಯನ್ನು ಮಾಡ್ಕೊಂಡಿದ್ದೆ ಅದನ್ನು ಸಹ ಇಲ್ಲಿ ಹಾಕ್ತಾಯಿದ್ದೀನಿ.
ಖಾರ ನಮಗೆ ಇನ್ನೂ ಬೇಕು ಅನಿಸಿದ್ರೆ ನೀವಿಲ್ಲಿ ಕಾಳು ಮೆಣಸು ಕೂಡ ನಾನು ಇದರಲ್ಲಿ ಹಾಕಿದ್ದೀನಿ, ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಅದರೊಟ್ಟಿಗೆ ನಿಮ್ಗೆ ಬೇಕಂದರೆ ಇಲ್ಲಿ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಸಿಮೆಣಸಿನ್ಕಾಯಿ ಸಹ ಹಾಕ್ಕೊಳ್ಬೋದು. ಈ ಖಾರವನ್ನು ನಾನು ಪೌಡ್ರನ್ನು ಹಾಕಿದ್ದೀನಿ. ಇಲ್ಲಿ ಹಾಕ್ಕೊಂಡು ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ಚಿಕನ್ ಕೂಡ ಬೆಂದಿದೆ ಇಲ್ಲಿ ನೋಡಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ. ಹಾಗೆ ನನ್ನ ವ್ಲಾಗ್, ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ. ಇಲ್ಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚಿಕನನ್ನು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿ ಮೇಲಿಂದ ಹಾಕ್ಕೊಳ್ತೀನಿ ಇಲ್ಲಿ. ಇವಾಗ ಇದಾಗಿದೆ. ಇದನ್ನು ಇವಾಗ ನಾನು ತೆಗಿತಾ ಇದ್ದೀನಿ. ಹಾಗೆ ನೀವು ರಸಮ್, ಬೇಳೆ ಸಾರು ಅದೆಲ್ಲ ಮಾಡಿದಾಗ ಈ ಥರ ಒಂದು ಚಿಕನನ್ನು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗೂ ಇದು ತುಂಬ ಜ್ಯೂಸಿಯಾಗೂ ಕೂಡ ಇರುತ್ತೆ ಚಿಕನ್ನು. ನಾವೇನು ನಿಂಬೆಹಣ್ಣಿನ ರಸ ಎಲ್ಲ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡ್ತೀವಿ, ಅದರಿಂದ ತುಂಬ ಒಳಗಡೆ ಜ್ಯೂಸಿಯಾಗೂ ಸಹ ಇರುತ್ತೆ. ಅಷ್ಟೇ ಟೇಸ್ಟಿಯಾಗಿ ಕೂಡ ಬಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ ಕೂಡ. ನಾನು ಸ್ವಲ್ಪ ಡ್ರೈ ಆಗೇ ಇಟ್ಟಿದ್ದೀನಿ, ಗ್ರೇವಿ ಮಾಡಿಲ್ಲ. ಇದನ್ನು ಸ್ವಲ್ಪ ಡ್ರೈ ಥರ ಮಾಡಿದ್ದೀನಿ. ಇದಾಯಿತು ರಾತ್ರಿಯ ಡಿನ್ನರ್. ಇಲ್ಲಿ ನಾನಿವಾಗ 10:40 ಆಗಿದೆ. ಇವಾಗ ನಾನಿಲ್ಲಿ ನಮಾಜ್ ಮಾಡೋಕ್ಕೋಸ್ಕರ ಹೋಗಿದ್ದೀನಿ. ನಮಾಜ್ ಮಾಡಿಕೊಂಡು ಆಮೇಲೆ ಮತ್ತೆ ಇದು ನೆಕ್ಸ್ಟ್ ಮಾರ್ನಿಂಗು ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ, ಏನು ಬ್ಲಾಗ್ ಮಾಡಿಲ್ಲ. ನೋಡಿ ಇಲ್ಲಿ ಪರಾಟಗಳನ್ನ ಮಾಡಿದ್ದೀನಿ. ಇದು ಗೋಧಿ ಚಪಾತಿ ಕೂಡ ಮಾಡಿದ್ದೀನಿ, ಗೋಧಿ ಹಿಟ್ಟಿನಿಂದ ಚಪಾತಿ ಮಾಡಿದ್ದೀನಿ. ಇಲ್ಲಿ ಪಂಪ್ಕಿನ್ ಬೀನ್ಸ್ ಅದೆಲ್ಲ ಹಾಕಿಬಿಟ್ಟು ಪಲ್ಯವನ್ನು ಮಾಡಿದ್ದೀನಿ ಬೆಳಗ್ಗೆಗೆ ಟಿಫನ್ಗೋಸ್ಕರ ಕೂಡ. ಹಾಗೆ ಇಲ್ಲಿ ಚಿಕನ್ ಫ್ರೈಡ್ ರೈಸ್ ಕೂಡ ಮಾಡಿದ್ದೀನಿ. ಇದು ನನ್ನ ಮಗನಿಗೋಸ್ಕರ ಟಿಫಿನ್ ಬಾಕ್ಸ್ಗೆ ಚಿಕನ್ ಫ್ರೈಡ್ ರೈಸ್. ಹಾಗೆ ಅದೆಲ್ಲ ಆಗಿ ಇವಾಗ ಶಾಪಿಗೆ ಬಂದಿದ್ದೀನಿ. ಬಂದುಬಿಟ್ಟು ಇವಾಗ ಶಾಪಲ್ಲಿದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್, ಹೊಸ ದಿನದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.